ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕಲಿಪುರಂ ವಾರ್ಡ್ನ ಸನ್ರೈಸ್ ಸರ್ಕಲ್ ಬಳಿ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಆಚರಣೆಯ ಅಂಗವಾಗಿ ಬಡವರಿಗೆ ಉಚಿತ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮನ್ಸೂರ್ ಅಲಿ ಖಾನ್, ಧರ್ಮ ಸೇನಾ ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಬೆಂಗಳೂರು ನಗರ ಎಸ್ಸಿ ಜಿಲ್ಲಾಧ್ಯಕ್ಷರಾದ ಎಪಿಎಸ್ ರಾಜ್ ಕಾರ್ತಿಕ್ ಅವರು, ಬ್ಲಾಕ್ ಅಧ್ಯಕ್ಷರಾದ ಸರವಣ, ಮಾಜಿ ಬಿಬಿಎಂಪಿ ಸದಸ್ಯರು, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಮಾಡಬೇಕು ಅಂತ ಬಡವರುಗಳಿಗೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಮತ್ತೆ ದೀನ ದಲಿತರಿಗೆ ಎಲ್ಲರಿಗೂ ಯಾರೇ ಇರಲಿ 150 ಜನ ಆಟೋದವರಿಗೆ ಫಸ್ಟ್ ಟೈಮ್ ನಾವು ಕರೆದು ಇವಾಗ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತೆ ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ದೊಡ್ಡ ನಮಗೆ ಒಂದು ಶಕ್ತಿ ತುಂಬಕ್ಕೆ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಬಂದಿದ್ರು. ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಎರಡು ಅವರ್ ಇದ್ದು ನಮಗೆಲ್ಲರಿಗೂ ಒಂದು ಶಕ್ತಿ ತುಂಬಿ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕೈ ಇನ್ನೂ ಬಲಪಡಿಸಿ ನಮ್ಮೆಲ್ಲರಿಗೂ ಒಟ್ಟಲ್ಲಿ ನಮ್ಮ ಗಾಂಧಿನಗರ ಕ್ಷೇತ್ರ ಇವತ್ತು ಭಾರಿ ಖುಷಿಯಾಗಿದ್ದೀವಿ. ಏನಂದರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು, ಸಮಾಜದವರು, ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರು ಬಂದಿರೋದು ನಮಗೆಲ್ಲ ಇನ್ನೂ ಶಕ್ತಿನೂ ತುಂಬಿದೆ, ಖುಷಿ ತಂದಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದರಲ್ಲೇ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ ಮಾತ್ರ ಅಂತ ಹೇಳ್ತೀವಿ. ಒಳ ಮೀಸಲಾತಿ ಪಾರ್ಲಿಮೆಂಟಲ್ಲಿ ಅದು ಯಾವಾಗ ರದ್ದಾಗಿದೆಯೋ ಅದು ಮಹಿಳಾ ಬಗ್ಗೆ ಅವರಿಗೆ ಈಗ ಮೊಸಳೆ ಕಣ್ಣಿರ್ತಾರ. ಅದು ನಾವು ಮಾಡುವಾಗ ನಮ್ಮ ರೂಲಿಂಗ್ ಇರುವಾಗ ಕೇಂದ್ರದಲ್ಲಿ ಅವರು ಅದನ್ನ ತಿರಸ್ಕರಿಸ್ಕೊಂಡು ಇವಾಗ ಅವ್ರು ಬಂದ್ಬಿಟ್ಟು ಮೊಸಳೆ 135ನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಾಗರಿಕ ಬಂಧುಗಳಿಗೆ, ಎಲ್ಲ ಮುಖಂಡರುಗಳಿಗೆ, ವಿಶೇಷವಾಗಿ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ನಾನು ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸ್ತೇನೆ. 10 ವರ್ಷದಿಂದ ಇಲ್ಲಿ ಓಕಲಿಪುರದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಹಿಂದಿನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಭವಿಷ್ಯದ ನಾಯಕರು ದಿನೇಶ್ ಗುಂಡೂರಾವ್ರು, ಇವತ್ತು ನಾನು ಇಲ್ಲಿ ಹೇಳಿರ್ತೇನೆ, ಜ್ಞಾಪಕ ಇಟ್ಕೊಳ್ಳಿ, ಕರ್ನಾಟಕದಲ್ಲಿ ಒಬ್ಬ ಭವಿಷ್ಯದ ನಾಯಕ ಇದ್ದಾರೆ ಅಂತ ಹೇಳಿದ್ರೆ ಅದು ದಿನೇಶ್ ಗುಂಡೂರಾವ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರೀತಿ ವಿಶ್ವಾಸಗಳನ್ನ ಗಳಿಸೋದಕ್ಕೆ ಪ್ರಯತ್ನ ಮಾಡಿದಂತ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು ಗೆಳೆಯ ಮನ್ಸೂರ್ ಅಲಿ ಖಾನ್ ರವರೇ, ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮವನ್ನು ಕೊಟ್ಟು ಕಳೆದ 10 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಎಪಿಎಸ್ ರಾಜ್ ಕಾರ್ತಿಕ್ ಅವರು ಕೂಡ ನನ್ನ ಅಭಿನಂದನೆಗಳು. ಇವತ್ತು ಅದೇ ರೀತಿಯಾಗಿ ಈ ವರ್ಷನೂ ಕೂಡ ನನ್ನ ಹತ್ರ ಬಂದು ಸರ್ ನಾವೆಲ್ಲ ಸೇರಿ ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಹತ್ರ ಕೇಳ್ಕೊಂಡಾಗ ಅವರು ಮಾಡೋಣಪ್ಪ, ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ, ಈ ವರ್ಷನೂ ಕೂಡ ಬಿಡಬಾರ್ದು ಅಂತ ಹೇಳಿ ಈ ಸಲ ನಾವು ಸುಮಾರು 5,000 ರೇಷನ್ ಕಿಟ್ಗಳನ್ನು ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ರಾಜ್ ಕಾರ್ತಿಕ್ ಅವರು ಇದ್ದಾರೆ ವೇದಿಕೆ ಮೇಲೆ, ಮತ್ತು ವೇದಿಕೆ ಮೇಲೆ ಮಾಜಿ ನಗರ ಪಾಲಿಕೆ ಸದಸ್ಯಗಳಾಗಿರ್ತಕ್ಕಂಥ ಟಿ ಮಲ್ಲೇಶ್ ಅವರಿದ್ದಾರೆ, ಸತ್ಯನಾರಾಯಣ ಅವರಿದ್ದಾರೆ, ವಿವಿಧ ಎಲ್ಲ ನಮ್ಮ ಪಕ್ಷದ ಘಟಕದ ಎಲ್ಲ ಪದಾಧಿಕಾರಿಗಳು, ಬ್ಲಾಕ್ ಪದಾಧಿಕಾರಿಗಳು, ಡಿಸ್ಟ್ರಿಕ್ಟ್ ಆಫೀಸ್ ಬೇರರ್ಸ್ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿ ಬಂದಿರುವಂತೆಲ್ಲ ನಮ್ಮ ಪೌರ ಕಾರ್ಮಿಕ ಸಹೋದರಿಗಳು ಮತ್ತು ಸಹೋದರರು, ಅವರು ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಿರೋದು ಅವರಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ ಕಳೆ ಕಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನೀವು ಬಂದಿದ್ದೀರಾ, ಎಲ್ಲ ಇಲ್ಲಿಯ ಸುತ್ತಮುತ್ತ ಇರುವಂಥ ಜನರು ಇವತ್ತು ಇನ್ನೂ ಹಲವಾರು ಎಲ್ಲರೂ ಇಲ್ಲಿ ಸೇರಿಸಕ್ಕೆ ಆಗೋದಿಲ್ಲ, ಆದರೆ ಇದು ಕಾರ್ಯಕ್ರಮ ಶುರುವಾದ ನಂತರ ಎಲ್ಲರಿಗೂ ಕೂಡ ಕಿಟ್ಟಿನ ವಿತರಣೆ ಕೂಡ ಆಗ್ತದೆ. ಇವತ್ತು ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಅವರ ಸ್ಮರಣೆ ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರ ಒಂದು ಜ್ಞಾಪಕವನ್ನ ಯಾಕೆ ನಾವು ಮಾಡ್ತೀವಿ, ಯಾಕೆ ಅವರು ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ,
ನಾವು ಅವ್ರ ಹೆಸರು ಮಾತ್ರ ಜಪ ಮಾಡ್ತೀವಿ, ಆದರೆ ಅವರಿಂದ ನಮ್ಗೆ ಏನು ಸಿಕ್ಕಿದೆ, ಅವರ ಇತಿಹಾಸ ಏನು, ಅದ್ರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಕ್ ಹೋಗೋದಿಲ್ಲ. ಜೈ ಭೀಮ್ ಅಂತ ಹೇಳ್ಬಿಟ್ರೆ ಸಾಕಾಗೋದಿಲ್ಲ. ಆ ಜೈ ಭೀಮ್ ಅಂತ ಹೇಳಿದಾಗ ಅದರ ಸಿದ್ಧಾಂತ ಏನು, ಅದರ ಅರ್ಥ ಏನು, ಅದಕ್ಕೆ ಏನು ದಲಿತರಿಗೋಸ್ಕರ ಇರುವಂತದ್ದು, ಅದು ಎಲ್ರಿಗೂ ಕೂಡ ಸೇರ್ಕೊಡ್ತದ, ಅದನ್ನು ಯೋಚನೆ ಮಾಡಬೇಕು. ಇವತ್ತು ನಮ್ಮ ಸಮಾಜ, ನಮ್ಮ ದೇಶದಲ್ಲಿದ್ದಂಥ ಸಮಾಜ ಇವತ್ತು ಅನೇಕ ವ್ಯತ್ಯಾಸಗಳಿರುವಂಥ ಸಮಾಜ. ಹಿಂದೆಂದ ಅದು ನಮ್ಮ ಇತಿಹಾಸದಿಂದ ಬಂದಿರತಕ್ಕಂಥ ಒಂದು ಕೆಟ್ಟ ಒಂದು ಪದ್ಧತಿಗಳು ನಮ್ಮ ಸಮಾಜದಲ್ಲಿ ಇದ್ದಂಥದ್ದು ಯಾರು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಯಾವ ಜನರಿಗೆ ಹಳ್ಳಿಗಳಲ್ಲಿ ಬಾವಿಗೆ ಹೋಗಿ ನೀರು ತಗೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ದೇವಸ್ಥಾನಗಳಿಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ಬೀದಿಗಳಲ್ಲಿ ಅವ್ರ ಮುಂದೆ ಓಡಾಡೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ, ಅಂತ ಒಂದು ಕೆಟ್ಟ ಪರಿಸ್ಥಿತಿ ಈ ದೇಶದಲ್ಲಿ ಇತ್ತು. ಅಂದ್ರೆ ಒಂದು ರೀತಿ ಪ್ರಾಣಿಗಳಿಗಿಂತ ಕೀಳಾಗಿ ನೋಡ್ತಕ್ಕಂಥ ಒಂದು ಮನೋಭಾವನೆ ಈ ದೇಶದಲ್ಲಿ ಇತ್ತು. ವಿದ್ಯಾಭ್ಯಾಸ ಸಿಗೋಂಗಿಲ್ಲ, ನಿಮ್ಗೆ ಎಜುಕೇಶನ್ ಸಿಗಬಾರದು, ನೀವು ಆರ್ಥಿಕವಾಗಿ ಮೇಲೆ ಬರಬಾರ್ದು, ನಿಮ್ಗೆ ಉದ್ಯೋಗಗಳು ಸಿಗಬಾರ್ದು, ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಊರಿನ ಹೊರಗಡೆ ಮಲ ಹೊತ್ತುವಂಥದ್ದು, ಬೇರೆ ಬೇರೆ ಎಲ್ಲ ಏನು ಮನುಷ್ಯರು ಯಾರು ಕೂಡ ಬೇರೆಯವರು ಯಾರು ಮಾಡದೇ ಇರುವಂತ ಕೆಲಸಗಳಿಗೆ ನಿಮ್ಮನ್ನು ಉಪಯೋಗಿಸಿಕೊಂಡು ಮಾಡ್ತಾ ಇದ್ದಂತ, ಎಲ್ಲರಿಗೂ ಸಮಾನತೆ ಇರಬೇಕು ಅಂತ ಹೇಳಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜನರ ಮನಸ್ಸಿಗೆ, ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ರೀತಿಯಾಗಿ ಒಂದು ದಿಟ್ಟವಾದಂತ ಗಟ್ಟಿಯಾದಂತ ಮಾತನ್ನು ಎತ್ತಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇವತ್ತು ನಾವು ಹೇಳಲೇಬೇಕಾಗ್ತದೆ. ಅಂಬೇಡ್ಕರ್ ಅವರ ಜಯಂತಿ ಇವತ್ತು ಬ್ಯಾಂಗ್ಳೂರ್ ಸೆಂಟ್ರಲ್ SC ಡಿಪಾರ್ಟ್ಮೆಂಟ್ ರಾಜ್ ಕಾರ್ತಿಕ್ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಈ ರಾಷನ್ ಕಿಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಎಲ್ಲಾಗೆ ಒಂದು ಪರಿಸ್ಥಿತಿ ನೋಡಿದ್ರೆ ತೊಂದರೆ ಇದೆ. ಅವರೇ ಹೇಳ್ತಾ ಇದ್ರು, ಆಟೋ ಡ್ರೈವರ್ಸು ಎಲ್ಲ ಕಡೆ LPG ಗ್ಯಾಸ್ ತೊಂದರೆ ಇದೆ. ಅದೇ ಥರ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಈ ಕಾನ್ಸ್ಟಿಟ್ಯೂಷನ್ ಕೊಟ್ಟರು, ಸಂವಿಧಾನ ಕೊಟ್ಟರು. ಯಾಕೆ ಕೊಟ್ಟರು? ಇವಾಗ ದೇಶ ಪರಿಸ್ಥಿತಿ ನೋಡಿದ್ರೆ ನೀವು SC ST ಮೈನಾರಿಟೀಸ್ ಬ್ಯಾಕ್ವರ್ಡ್ಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟು ಒಳ್ಳೆಯದು ಒಂದು ಸಂವಿಧಾನ ಕೊಟ್ಟಿದ್ದಾರೆ ನಮಗೆ. ಸಮಾಜ ಏನು ಈ ಒಂದು ದೇಶದಲ್ಲಿ ಇದ್ದಂಥ ಅಸ್ಪೃಶ್ಯತೆ, ಒಬ್ಬರನ್ನ ನೋಡಿದ್ರೆ ಸಹಿಸದೇ ಇರ್ತಕ್ಕಂಥ ಈ ದೇಶದಲ್ಲಿ ಇವತ್ತು ಏನಾದರೂ ಎಲ್ಲರೂ ಕೂಡ ನಾವು ಒಂದು ಸಮಾನವಾಗಿ ಕೂತಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಅನ್ನೋದನ್ನ ತಾವು ಮರಿಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟದೇ ಇದ್ರೆ ಅಥವಾ ಅವ್ರ ಕೈಗೆ ಸಂವಿಧಾನ ಸಿಗದೇ ಇದ್ರೆ ಇವತ್ತು ನೀವು ಯಾವ ಮಟ್ಟದಲ್ಲಿ ಇರ್ತಾ ಇದ್ರಿ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗ್ತದೆ. ಈಗ ಪೌರ ಕಾರ್ಮಿಕರು ನಾವು ಇದ್ದೀರಿ, ನಾನು ಕೂಡ ರಾಜ್ಯಾಧ್ಯಕ್ಷರಾಗಿ ಅಭಿಷೇಕ್ ದತ್ತ ಅವರು ಬಂದು ತಮ್ಮ ಕಾರ್ಯಕ್ರಮಗಳೆಲ್ಲ ನಡೆಸಿದ್ರು, ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಬಂದು ತಮ್ಮದೇ ಒಂದು ಇಡೀ ದೇಶದಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ ಘಟಕ ಕೂಡ ಮಾಡಿಕೊಟ್ಟಿದ್ದಾರೆ.